5, 4, 3, 2, 1, 0. ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸೂರ್ಯಯಾನ ಆರಂಭಗೊಂಡಿದೆ. ಇಂದು ಬೆಳಗ್ಗೆ 11:50 ಸರಿಯಾಗಿ PSLV C-57 ರಾಕೆಟ್ ತನ್ನ ಪ್ರಯಾಣವನ್ನು ಆರಂಭ ಮಾಡಿದೆ. ಅದರಲ್ಲಿರೋ ಸ್ಯಾಟಲೈಟ್ ಇನ್ನು 16 ದಿನಗಳ ಕಾಲ ಭೂಮಿಯನ್ನು ಸುತ್ತಿ L1 ಪಾಯಿಂಟ್ ಅನ್ನು ತಲುಪುತ್ತೆ. ಈ ಆದಿತ್ಯ ಮಿಷನ್ ಸ್ಪೇಸ್ ಕ್ರಾಫ್ಟ್ ನಿಗದಿತ ಜಾಗವನ್ನು ತಲುಪೋದಕ್ಕೆ 126 ದಿನಗಳ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಮಾಹಿತಿ ಇದ್ದು, ಒಮ್ಮೆ ಅದು L1 ಪಾಯಿಂಟ್ ಅನ್ನು ಸೇರಿದರೆ ಸೂರ್ಯನ ಅಧ್ಯಯನ ಸುಲಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲೇ ಸೋಲಾರ್ ಕರೋನಲ್ ಮಾಸ್ ಎಜೆಕ್ಷನ್ ಕೂಡ ಆಗ್ತಾ ಇದ್ದು, ಇದರಿಂದ ಸ್ಪೇಸ್ ಕ್ರಾಫ್ಟ್ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ಭಯ ಕಾಡ್ತಾ ಇತ್ತು. ಆದರೆ ಇಸ್ರೋ ವಿಜ್ಞಾನಿಗಳು ಅಲ್ಲಿ ಸ್ಪೇಸ್ ಕ್ರಾಫ್ಟ್ಗೆ ಏನೆಲ್ಲ ರಕ್ಷಣೆಗಳನ್ನು ಕೊಡಬಹುದು ಅದೆಲ್ಲವನ್ನು ಕೊಟ್ಟಿರೋದ್ರಿಂದ ಬಾನಂಗಳದಲ್ಲಿ ಉಪಗ್ರಹ ಸೇಫ್ ಆಗೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮಿಷನ್ ಆದಿತ್ಯ ಲಾಂಚಿಂಗ್ ನ ಸಂದರ್ಭ ಹೇಗಿತ್ತು? ಈ ಮಿಷನ್ ಏನೆಲ್ಲ ಸಂಶೋಧನೆಗಳನ್ನು ನಡೆಸುತ್ತೆ? ಈ L1 ಪಾಯಿಂಟ್ ಅನ್ನೇ ಇಸ್ರೋ ಆಯ್ಕೆ ಮಾಡಿಕೊಂಡಿರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 10 ದಿನಗಳ ನಂತರ ಇಸ್ರೋ ಕೇಂದ್ರದಲ್ಲಿ ಮತ್ತೊಮ್ಮೆ ಸಂತಸ ಮನೆ ಮಾಡಿತ್ತು. ಆಗಸ್ಟ್ 23ರ ಸಂಜೆ ಚಂದ್ರಯಾನ 3ರ ಲ್ಯಾಂಡರ್ ಚಂದ್ರನ ಅಂಗಳ ಕಿಳಿತಿದ್ದ ಹಾಗೆ ಇಸ್ರೋದ ವಿಜ್ಞಾನಿಗಳು ಕುಣಿದು ಕುಪ್ಪಳಿಸಿದ್ದು ನಿಮಗೆ ಗೊತ್ತಿದೆ. ಅದೇ ರೀತಿ ಇವತ್ತು ಕೂಡ ಇಸ್ರೋದ ವಿಜ್ಞಾನಿಗಳಲ್ಲಿ ಅತ್ಯಂತ ಉತ್ಸಾಹ ಇತ್ತು. ಬೆಳಗ್ಗೆ 11:50 ನಭಕ್ಕೆ ಉಡಾವಣೆಗೊಂಡ PSLV ರಾಕೆಟ್ 1480 kgಯಷ್ಟು ತೂಕದ ಸ್ಪೇಸ್ ಕ್ರಾಫ್ಟ್ ಅನ್ನ ಅರ್ತ್ ಆರ್ಬಿಟ್ಗೆ ಸೇರಿಸಿತು. ಇಲ್ಲಿ ಎಲ್ಲವೂ ಇಸ್ರೋ ವಿಜ್ಞಾನಿಗಳು ಅಂದುಕೊಂಡ ಹಾಗೆ ಆಯಿತು. ರಾಕೆಟ್ನ ಭಾಗಗಳು ಸರಿಯಾದ ಸಮಯಕ್ಕೆ ರಾಕೆಟ್ ನಿಂದ ಬೇರ್ಪಡ್ತಾ ಹೋದವು. ಲಾಂಚ್ ಆದ 10 ನಿಮಿಷಕ್ಕೆ 3ನೇ ಹಂತದ ಸಪ್ರೆಷನ್ ಕೂಡ ಪೂರ್ಣಗೊಳ್ತು. ಆದಿತ್ಯ ಮಿಷನ್ ನ ಸ್ಪೇಸ್ ಕ್ರಾಫ್ಟ್ ಯಾವ ಸಮಸ್ಯೆನೂ ಇಲ್ಲದೆ ಮೊದಲ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತು. ಗೆಳೆಯರೆ, PSLV XL ರಾಕೆಟ್ ಅನ್ನ ಈ ಹಿಂದೆ ಮೊದಲನೇ ಚಂದ್ರಯಾನ ಹಾಗೂ ಮಂಗಳಯಾನ ಕಾರ್ಯಕ್ರಮಗಳಿಗೆ ಇಸ್ರೋ ಬಳಸಿಕೊಂಡಿತ್ತು. ಅಷ್ಟೇ ಅಲ್ಲದೆ ಸಾಕಷ್ಟು ಸ್ಯಾಟಲೈಟ್ಗಳನ್ನ ಅರ್ಥ ಆರ್ಬಿಟ್ಗೆ ಕಳುಹಿಸೋದ್ರಲ್ಲಿ ಕೂಡ ಈ ರಾಕೆಟ್ ಯಶಸ್ವಿಯಾಗಿತ್ತು. ಇಂಥ ರಾಕೆಟ್ ಅನ್ನ 57ನೇ ಬಾರಿ ಉಡಾಯಿಸಿರುವ ಇಸ್ರೋ ಅಲ್ಲಿ ಕೂಡ ಯಶಸ್ಸನ್ನು ಪಡ್ಕೊಂಡಿದೆ. ಮಿಷನ್ ಆದಿತ್ಯ ಇನ್ನು 126 ದಿನಗಳ ಕಾಲ ತನ್ನ ಗಮ್ಯದ ಕಡೆಗೆ ಚಲಿಸ್ತಲೇ ಇರುತ್ತೆ. ಇಲ್ಲಿ XL ಅನ್ನೋದನ್ನ ಸೈಜ್ ನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. XL ಅಂದ್ರೆ ಬೇರೆನೇನು ಅಲ್ಲ, ಎಕ್ಸ್ಟ್ರಾ ಲಾರ್ಜ್ ಅಂತ ಅರ್ಥ. PSLV ರಾಕೆಟ್ ಸರಣಿ ಏನಿದೆ ಅದರಲ್ಲೇ ಇದು ಎಕ್ಸ್ಟ್ರಾ ಲಾರ್ಜ್ ರಾಕೆಟ್ ಆಗಿದೆ. ಹಾಗೆ ಇದು 57ನೇ ಬಾರಿ ಉಡಾವಣೆಗೊಳ್ತಾ ಇರೋದ್ರಿಂದ ಇದನ್ನ C-57 ಅಂತ ಕೂಡ ಹೇಳ್ತಾರೆ. ಇಲ್ಲಿ ಸೋಲಾರ್ ಮಾಡ್ಯೂಲ್ ಅರ್ತ್ ಮ್ಯಾನೋರಿಂಗ್ಗೆ 16 ದಿನಗಳನ್ನ ತಗೊಳುತ್ತೆ. ಸುಮಾರು 5 ಬಾರಿ ಸ್ಪೇಸ್ ಮಾಡ್ಯೂಲ್ಗೆ ಶಕ್ತಿಯನ್ನು ಕೊಡಲಿರುವ ಇಸ್ರೋ ಅದು L1 ಪಾಯಿಂಟ್ಗೆ ರೀಚ್ ಆಗುವಷ್ಟು ಶಕ್ತಿಯನ್ನು ಪಡ್ಕೊಳ್ಳೋ ಹಾಗೆ ನೋಡ್ಕೊಳ್ಳುತ್ತೆ. ಆ ಬಳಿಕ ಟ್ರಾನ್ಸ್ ಲೆಗ್ರಾಂಜಿಯನ್ ಇನ್ಸರ್ಷನ್ ಮ್ಯಾನ್ಯೂರಿಂಗ್ ಅನ್ನ ಮಾಡಲಾಗುತ್ತೆ. ಇದಾದ ಮೇಲೆ 110 ದಿನಗಳ ಬಳಿಕ ತನ್ನ ಸ್ಪೇಸ್ ಕ್ರಾಫ್ಟ್ ಅನ್ನ L1 ಪಾಯಿಂಟ್ಗೆ ಇಸ್ರೋ ಸೇರಿಸುತ್ತೆ. ಹೀಗೆ L1 ಪಾಯಿಂಟ್ ಅನ್ನ ತಲುಪಿದ ನಂತರ ಕೂಡ ಇಸ್ರೋಗೆ ಅಲ್ಲಿ ಸಾಕಷ್ಟು ಕೆಲಸಗಳಿರುತ್ತವೆ. ಈ L1 ಪಾಯಿಂಟ್ ಮೇಲೆ ಸೂರ್ಯ ಮತ್ತು ಭೂಮಿ ಎರಡರ ಗುರುತ್ವಾಕರ್ಷಣ ಶಕ್ತಿಯ ಪ್ರಭಾವನೂ ಇರುತ್ತೆ. ಹೀಗಾಗಿ ಇಲ್ಲಿರುವ ಸ್ಪೇಸ್ ಕ್ರಾಫ್ಟ್ ಒಮ್ಮೊಮ್ಮೆ ಸೂರ್ಯನ ಕಡೆಗೆ, ಮತ್ತೊಮ್ಮೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಒಳಗಾಗುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಇಲ್ಲಿ ಸ್ಪೇಸ್ ಕ್ರಾಫ್ಟ್ ಸೂರ್ಯ ಅಥವಾ ಭೂಮಿ ಎರಡರ ಗುರುತ್ವಾಕರ್ಷಣ ಶಕ್ತಿಗೂ ಒಳಗಾಗದ ಹಾಗೆ ಲೆಗ್ರಾಂಜ್ ಪಾಯಿಂಟ್ ಅಲ್ಲಿ ಸ್ಥಿರವಾಗಿರೋ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಇಸ್ರೋ ಮೇಲಿರುತ್ತೆ. ಅದಕ್ಕಾಗಿ ಕೂಡ ಆಗಾಗ ಈ ಮಾಡ್ಯೂಲ್ಗೆ ಶಕ್ತಿಯನ್ನ ತುಂಬುವ ಕೆಲಸವನ್ನ ಇಸ್ರೋ ವಿಜ್ಞಾನಿಗಳು ಮಾಡ್ತಾರೆ. ಇನ್ನು ಸೂರ್ಯನನ್ನ ಅಧ್ಯಯನ ಮಾಡೋದಕ್ಕೆ ಈ ಮಿಷನ್ ಅನ್ನ ಕೈಗೆತ್ತಿಕೊಳ್ಳಲಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆದ್ರೆ ಇದಕ್ಕೆ L1 ಪಾಯಿಂಟ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈ ಪಾಯಿಂಟ್ ನಿಂದ ಸೂರ್ಯನನ್ನು ನೋಡೋದಕ್ಕೆ ಯಾವ ಸಮಸ್ಯೆಗಳು ಆಗೋದಿಲ್ಲ. ಸೂರ್ಯನ ಅಧ್ಯಯನಕ್ಕೆ ಇದು ಸೂಕ್ತವಾದ ಜಾಗ ಅಂತ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಭೂಮಿ ಮತ್ತು ಸೂರ್ಯನ ನಡುವಿನ ಈ L1 ಪಾಯಿಂಟ್ ನಿಂದ ಸೂರ್ಯನ ಕಡೆಗೆ ಕಣ್ಣು ನೆಟ್ಟು ಕೂತ್ಕೊಂಡಾಗ ಸೂರ್ಯ ಮತ್ತು L1 ಪಾಯಿಂಟ್ ನಡುವೆ ಯಾವುದೇ ಗ್ರಹ, ಉಪಗ್ರಹ, ಧೂಮಕೇತು, ಮತ್ತೊಂದು ಮಗದೊಂದು ಇಂಥವು ಯಾವು ಕೂಡ ಇಲ್ಲಿ ಸೂರ್ಯನಿಗೆ ಅಡ್ಡವಾಗಿ ಬರೋದಿಲ್ಲ. ಹೀಗಾಗಿ ಇದು ಸೂರ್ಯನ ಮೇಲೆ ಕಣ್ಣಿಡೋದಕ್ಕೆ ಅತ್ಯಂತ ಸೂಕ್ತವಾದ ಜಾಗ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿನೇ L1 ಪಾಯಿಂಟ್ ಅನ್ನ ಇಲ್ಲಿ ಸೂರ್ಯನ ಅಧ್ಯಯನಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಇನ್ನು ನಾಸಾ ಕೂಡ ತನ್ನ ಸೋಲಾರ್ ಮಿಷನ್ಗಳಲ್ಲಿ ಅತಿ ಹೆಚ್ಚಾಗಿ ಈ ಲೆಗ್ರಾಂಜ್ 1 ಪಾಯಿಂಟ್ ಅನ್ನೇ ಬಳಸಿಕೊಳ್ಳುತ್ತೆ. ಇನ್ನು ಈ ಪಾಯಿಂಟ್ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದು ಅದು ಸೂರ್ಯನ ದೂರಕ್ಕೆ ಹೋಲಿಸಿಕೊಂಡು ನೋಡಿದಾಗ 100ನೇ ಭಾಗದಷ್ಟು ಮಾತ್ರ ಆಗುತ್ತೆ ಅನ್ನೋದು ವಿಶೇಷ. ಗೆಳೆಯರೆ, ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ
15 ಮಿಲಿಯನ್ ಕಿಲೋಮೀಟರ್ಗಳಾದ್ರೆ ಈ ಲೆಗ್ರಾಂಜ್ ಪಾಯಿಂಟ್ ಮತ್ತು ಭೂಮಿಯ ನಡುವಿನ ದೂರ 1.5 ಮಿಲಿಯನ್ ಕಿಲೋಮೀಟರ್, ಅಂದ್ರೆ 15 ಲಕ್ಷ ಕಿಲೋಮೀಟರ್ಗಳು. ಇನ್ನು ಈ ಲೆಗ್ರಾಂಜ್ ಪಾಯಿಂಟ್ಗಳ ಬಗ್ಗೆ, ಅವುಗಳ ವಿಶೇಷತೆ ಬಗ್ಗೆ, ಅಲ್ಲಿನ ಗುರುತ್ವಾಕರ್ಷಣ ಶಕ್ತಿ ಬಗ್ಗೆ ಈ ಹಿಂದೆನೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹೀಗಾಗಿ ಅದರ ಬಗ್ಗೆ ಇಲ್ಲಿ ನಿಮಗೆ ಹೆಚ್ಚಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆ ವಿಡಿಯೋ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಇಸ್ರೋ ಸೂರ್ಯಯಾನವನ್ನು ಆರಂಭ ಮಾಡೋದಕ್ಕೆ ಸೂರ್ಯನ ಕರೋನಲ್ ಮಾಸ್ ಎಜೆಕ್ಷನ್ ಅಡ್ಡಿ ಉಂಟು ಮಾಡಬಹುದು ಅನ್ನೋ ಭಯ ಇತ್ತು. ಇದೇ ಸೆಪ್ಟೆಂಬರ್ 2ನೇ ತಾರೀಕು ಸೂರ್ಯನ ಸೌರ ಮಾರುತಗಳು ಭೂಮಿಯನ್ನ ಅಪ್ಪಳಿಸಲಿವೆ ಅಂತ ಕೂಡ ನಾಸಾ ಹೇಳಿತ್ತು. ಕಳೆದ ಆಗಸ್ಟ್ ಅಲ್ಲಿ ನಡಿಬೇಕಿದ್ದ ಈ ವಿದ್ಯಮಾನ ಸೂರ್ಯನಲ್ಲಿನ ಬದಲಾವಣೆಗಳಿಂದ ಈಗ ನಡೀತಾ ಇದ್ದು, ಇನ್ನೂ ಕೂಡ ಇಂಥ ಅಪಾಯಗಳು ಭೂಮಿಗೆ ಇವೆ ಅನ್ನೋದನ್ನ ನಾಸಾ ಹೇಳ್ತಾ ಇದೆ. ಯಾಕೆಂದ್ರೆ ಭೂಮಿಗೆ ಅಭಿಮುಖವಾಗಿರುವ ಸೂರ್ಯನ ಕಡೆಯಲ್ಲಿ ಡಾರ್ಕ್ ಪಾಯಿಂಟ್ಗಳಿವೆ, ಅದರಿಂದ ಈ ಸೌರ ಮಾರುತಗಳು ಉಂಟಾಗುತ್ತವೆ ಅಂತ ನಾಸಾ ಹೇಳುತ್ತೆ. ಈಗ ಇಸ್ರೋ ಕೂಡ ಇಂಥ ಸೌರ ಮಾರುತಗಳ ಬಗ್ಗೆ ಹಾಗೂ ಕರೋನಲ್ ಮಾಸ್ ಎಜೆಕ್ಷನ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಉದ್ದೇಶದಿಂದಲೇ ತನ್ನ ಆದಿತ್ಯ ಮಿಷನ್ ಅನ್ನು ಆರಂಭ ಮಾಡಿದೆ. ಸದ್ಯಕ್ಕೆ ಸೋಲಾರ್ ಸ್ಟಾರ್ಮ್ನಿಂದ ಆದಿತ್ಯ ಮಿಷನ್ಗೆ ಯಾವ ರೀತಿಯ ಸಮಸ್ಯೆಗಳು ಆಗದೆ ಅದು ಸೇಫ್ ಆಗಿ ಅರ್ತ್ ಆರ್ಬಿಟ್ ಅನ್ನು ಸೇರಿದೆ. ಇನ್ನು ಈ ಮಿಷನ್ ಮೂಲಕ ಇಸ್ರೋ ಮಾಡೋದಕ್ಕೆ ಹೊರಟಿರುವುದೇನು ಹಾಗೂ ಇದರಲ್ಲಿ ಯಾವೆಲ್ಲ ಉಪಕರಣಗಳನ್ನ ಇಸ್ರೋ ಕಳುಹಿಸಿಕೊಡ್ತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಕರೋನಲ್ ಹೀಟಿಂಗ್ ಮತ್ತು ಸೋಲಾರ್ ವಿಂಡ್ ಆಕ್ಸಿಲರೇಷನ್ ಬಗ್ಗೆ ಆದಿತ್ಯ ಮಾಹಿತಿಯನ್ನ ಕಲೆ ಹಾಕುತ್ತೆ. ಹಾಗೇನೆ ಸೂರ್ಯನ ಮೇಲಿನ ವಾತಾವರಣದ ಬಗ್ಗೆ ಕೂಡ ಇದು ಮಾಹಿತಿಯನ್ನ ಸಂಗ್ರಹಿಸುತ್ತೆ. ಇದೇ ವೇಳೆ ಸೌರ ಮಾರುತಗಳು ಹಾಗೂ ಅವುಗಳ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾಹಿತಿಯನ್ನು ಕೂಡ ಆದಿತ್ಯ ಸಂಗ್ರಹ ಮಾಡುತ್ತೆ. ಕರೋನಲ್ ಮಾಸ್ ಎಜೆಕ್ಷನ್ ಹಾಗೂ ಅದರಿಂದ ಭೂಮಿಯ ಮೇಲಾಗುವ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನು ಇದು ಮಾಡುತ್ತೆ. ಈ ಅಧ್ಯಯನಕ್ಕಾಗಿ ಇಸ್ರೋ ಆದಿತ್ಯ ಸ್ಪೇಸ್ ಕ್ರಾಫ್ಟ್ ಅಲ್ಲಿ 2 ಪ್ರಮುಖ ಪೇಲೋಡುಗಳನ್ನು ಕಳುಹಿಸಿಕೊಡ್ತಾ ಇದೆ. ಆ ಪೈಕಿ ವಿಸಿಬಲ್ ಎಮಿಷನ್ ಲೈನ್ ಕೊರೋನಾಗ್ರಾಫ್ VELC ಅನ್ನ ಸೂರ್ಯನ ಕರೋನಾ ಇಮೇಜಿಂಗ್ ಹಾಗೂ ಸ್ಪೆಕ್ಟ್ರೋಸ್ಕೋಪಿಯ ಅಧ್ಯಯನಕ್ಕಾಗಿ ಮತ್ತು ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ SUIT ಅನ್ನ ಫೋಟೋಸ್ಫಿಯರ್ ಮತ್ತು ಕ್ರೋಮೋಸ್ಫಿಯರ್ ಇಮೇಜಿಂಗ್ ಗಾಗಿ ಕಳುಹಿಸಿಕೊಡಲಾಗ್ತಾ ಇದೆ. ಇದಲ್ಲದೆ ಸೂರ್ಯನನ್ನ ಎಕ್ಸ್ರೇ ಮೂಲಕ ಅಧ್ಯಯನ ಮಾಡುವ ಸಲುವಾಗಿ ಹಾಗೂ ಸೂರ್ಯನನ್ನ ಗಮನಿಸೋದಕ್ಕೆ ಮತ್ತು ಅಲ್ಲಾಗುವ ಬದಲಾವಣೆಗಳನ್ನು ಗುರುತಿಸೋದಕ್ಕೆ ಅಂತಲೇ ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಹಾರ್ಡ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಗಾಗಿ ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅನ್ನ ಅಳವಡಿಸಿದ್ದಾರೆ. ಇನ್ನು ಸೂರ್ಯನಲ್ಲಿನ ಮಾರುತಗಳನ್ನು ಅಧ್ಯಯನ ಮಾಡೋದಕ್ಕೆ ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪರಿಮೆಂಟ್ಸ್ ಹಾಗೂ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯನ ಬಳಸಿಕೊಳ್ಳಲಾಗ್ತಾ ಇದೆ. ಹಾಗೇನೆ ಅಡ್ವಾನ್ಸ್ಡ್ ಟ್ರೈ ಆಕ್ಸಿಲ್ ಹೈ ರೆಸಲ್ಯೂಷನ್ ಡಿಜಿಟಲ್ ಮ್ಯಾಗ್ನೆಟೋಮೀಟರ್ ಗಳನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದ್ದು, ಇದು ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡ್ ಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತೆ. ಹೀಗೆ ಸೂರ್ಯನನ್ನ ಅಧ್ಯಯನ ಮಾಡೋದರ ಮೂಲಕ ಇಸ್ರೋ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಯಶಸ್ವಿ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದೆ. ಈ ಪ್ರಯತ್ನದಲ್ಲಿ ಅವರಿಗಲ್ಲಿ ಸಂಪೂರ್ಣ ಯಶಸ್ಸು ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಯಾಕೆಂದ್ರೆ ಇಲ್ಲಿವರೆಗೆ ಜಗತ್ತಲ್ಲಿ 2 ಬಾಹ್ಯಾಕಾಶ ಸಂಸ್ಥೆಗಳು ಮಾತ್ರವೇ ಈ L1 ಪಾಯಿಂಟ್ಗೆ ತಮ್ಮ ಸ್ಪೇಸ್ ಕ್ರಾಫ್ಟ್ ಗಳನ್ನ ಕಳುಹಿಸೋದ್ರಲ್ಲಿ ಯಶಸ್ಸನ್ನು ಕಂಡಿವೆ. ಈ ಹಿಂದೆ ಅಮೆರಿಕದ ನಾಸಾ ಹಾಗೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳು ಜಂಟಿಯಾಗಿ ಒಂದಷ್ಟು ಅಧ್ಯಯನಗಳನ್ನು ಇಲ್ಲಿ ಮಾಡಿವೆ. ಅಲ್ಲದೆ ಈ 2 ಬಾಹ್ಯಾಕಾಶ ಸಂಸ್ಥೆಗಳು ಸೇರಿ ತಮ್ಮ ಸ್ಪೇಸ್ ಕ್ರಾಫ್ಟ್ ಗಳನ್ನ L1 ಪಾಯಿಂಟ್ಗೆ ಕಳುಹಿಸಿಕೊಟ್ಟಿವೆ. ಹೀಗಾಗಿ ಸೂರ್ಯನಲ್ಲಿನ ಬದಲಾವಣೆಗಳ ಬಗ್ಗೆ ಜಗತ್ತಿನ ಬೇರೆಲ್ಲ ಬಾಹ್ಯಾಕಾಶ ಸಂಸ್ಥೆಗಳಿಗಿಂತಲೂ ಬೇಗ ನಾಸಾ ಹಾಗೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗೆ ಗೊತ್ತಾಗ್ತಾ ಇರೋದು. ಈಗ ಇಸ್ರೋ ಕೂಡ ಇಂಥ ಸಾಹಸವನ್ನು ಮಾಡೋದಕ್ಕೆ ಹೊರಟಿದೆ. ಭಾರತ ಕೂಡ ಆ L1 ಪಾಯಿಂಟ್ಗೆನೆ ಸ್ಪೇಸ್ ಕ್ರಾಫ್ಟ್ ಅನ್ನ ಕಳುಹಿಸಿಕೊಡ್ತಾ ಇದೆ. ಇದು ಯಶಸ್ವಿಯಾದರೆ L1 ಪಾಯಿಂಟ್ ಅನ್ನು ಮುಟ್ಟಿದ ಜಗತ್ತಿನ 3ನೇ ಬಾಹ್ಯಾಕಾಶ ಸಂಸ್ಥೆ ಅನ್ನೋ ಹೆಗ್ಗಳಿಕೆ ನಮ್ಮ ಇಸ್ರೋದ ಪಾಲಾಗುತ್ತೆ. ಇನ್ನು ಚೈನಾ ಹಾಗೂ ರಷ್ಯಾಗಳು ಕೂಡ ಸೂರ್ಯನನ್ನ ಅಧ್ಯಯನ ಮಾಡಿವೆ, ಆದರೂ ಅವು L1 ಪಾಯಿಂಟ್ ಅನ್ನು ಮುಟ್ಟಿಲ್ಲ ಅನ್ನೋದು ಇಲ್ಲಿ ವಿಶೇಷ. ಇನ್ನು ಈ ಮಿಷನ್ 5 ವರ್ಷಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆದಿತ್ಯ L1ಗೂ ಮೊದಲು ನಾಸಾದ ಪಾರ್ಕರ್ ಸೋಲಾರ್ ಪ್ರೋಬ್ ಹಾಗೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಸೋಲಾರ್ ಆರ್ಬಿಟ್ಗಳು ಇಲ್ಲಿಂದ ಸೂರ್ಯನನ್ನ ಅಧ್ಯಯನ ಮಾಡ್ತಾ ಇವೆ. ಗೆಳೆಯರೆ, ಸಾಮಾನ್ಯವಾಗಿ ಸೂರ್ಯನನ್ನು ಅಧ್ಯಯನ ಮಾಡುವಾಗ ಭೂಮಿಯಿಂದ ಟೆಲಿಸ್ಕೋಪ್ಗಳನ್ನು ಬಳಸ್ತಾರೆ. ಆದರೆ ಈಗ ಸೋಲಾರ್ ಮಿಷನ್ಗಳನ್ನೇ ಜಗತ್ತು ಮುಂದುವರಿಸಿರುವಾಗ ಸೂರ್ಯನನ್ನು ನೋಡೋದು ಅಷ್ಟೇ ಅಲ್ಲ, ಅವನ ವಾತಾವರಣವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಹಲವು ಸಂಶೋಧಕರ ಹಾಗೂ ವಿಜ್ಞಾನಿಗಳ ಅಭಿಪ್ರಾಯ. ಈಗ ಅಂಥ ಸೋಲಾರ್ ಮಿಷನ್ಗಳ ಸಾಲಿಗೆ ನಮ್ಮ ಆದಿತ್ಯ ಕೂಡ ಸೇರ್ಕೊಂಡಿದೆ. ಇನ್ನು ಈ ಮಿಷನ್ಗಾಗಿ ಇಸ್ರೋ ಖರ್ಚು ಮಾಡ್ತಾ ಇರೋ ಹಣ ಎಷ್ಟು, ಅದು ಚಂದ್ರಯಾನಕ್ಕಿಂತಲೂ ಹೆಚ್ಚ ಅಥವಾ ಕಡಿಮೆನಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಗೆಳೆಯರೆ, ಇಲ್ಲಿ ಇಸ್ರೋ ಈ ಆದಿತ್ಯ ಮಿಷನ್ಗಾಗಿ ಖರ್ಚು ಮಾಡ್ತಾ ಇರೋದು
400 ಕೋಟಿ ರೂಪಾಯಿಗಳನ್ನ, ಅಂದ್ರೆ ಸುಮಾರು $50 ಮಿಲಿಯನ್. ಆದ್ರೆ ನಾಸಾ ತನ್ನ ಪಾರ್ಕರ್ ಮಿಷನ್ಗಾಗಿ $1.5 ಬಿಲಿಯನ್ ಹಣವನ್ನು ಖರ್ಚು ಮಾಡಿದೆ. ಅಂದ್ರೆ ಸರಿಸುಮಾರು 12,000 ಕೋಟಿ ರೂಪಾಯಿಗಳನ್ನ ನಾಸಾ ತನ್ನ ಸೋಲಾರ್ ಮಿಷನ್ ಮೇಲೆ ಖರ್ಚು ಮಾಡಿದೆ. ನಾವಿಲ್ಲಿ ಖರ್ಚು ಮಾಡ್ತಾ ಇರೋದು ಬರೀ 400 ಕೋಟಿ ರೂಪಾಯಿಗಳನ್ನ. ಇನ್ನು ಇಲ್ಲಿ ಹೇಳಲೇಬೇಕಾದ ಮತ್ತೊಂದು ವಿಶೇಷ ಇದೆ. ಈ ಸೂರ್ಯಯಾನದ ಆರಂಭಕ್ಕೂ ಮೊದಲು ಕೂಡ ನಮ್ಮ ಇಸ್ರೋದ ಅಧ್ಯಕ್ಷ ಸೋಮನಾಥ್ ಸೇರಿದ ಹಾಗೆ ಇಸ್ರೋದ ವಿಜ್ಞಾನಿಗಳು ತಿರುಪತಿ ಸಮೀಪದ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಪೂಜೆಗಳನ್ನೂ ಮಾಡಿಸಿದ್ದಾರೆ. ಇದನ್ನ ಇಸ್ರೋ ವಿಜ್ಞಾನಿಗಳು ದೇವಸ್ಥಾನಕ್ಕೆ ಹೋಗಿದ್ದನ್ನ ಕೇಳಿ ನೋಡಿ ಉರುಕು ಅವರಿಗೆ ಅಂತಲೇ ಹೇಳ್ತಾ ಇದ್ದೀನಿ. ಈ ಬಾರಿ ಕೂಡ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಪೂಜೆಗಳನ್ನ ಮಾಡಿಸಿಕೊಂಡು ಬಂದಿದ್ದಾರೆ. ದೈವ ಶಕ್ತಿ ಮತ್ತು ಆಶೀರ್ವಾದಗಳನ್ನ ಪಡ್ಕೊಂಡು ಬಂದು ಆದಿತ್ಯ ಮಿಷನ್ ಅನ್ನ ನಮ್ಮ ವಿಜ್ಞಾನಿಗಳು ಲಾಂಚ್ ಮಾಡಿದ್ದಾರೆ. ಗೆಳೆಯರೆ, ಚಂದ್ರಯಾನ 2ರ ಯಶಸ್ಸಿನ ಸಂತಸದಲ್ಲಿರೋ ಇಸ್ರೋ ಈಗ ಮತ್ತೊಂದು ಅದ್ಭುತವನ್ನ ಸಾಧಿಸೋದಿಕ್ಕೆ ಹೊರಟಿದೆ. ಆ ಮಿಷನ್ ಯಶಸ್ವಿ ಆಗಲಿ ಅಂತ ನಮ್ಮ ಇಸ್ರೋದ ವಿಜ್ಞಾನಿಗಳು ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಅವರ ಶ್ರಮ ಮತ್ತು ಅವರ ನಂಬಿಕೆಗಳನ್ನ ನಾವು ಗೌರವಿಸೋಣ, ವಿಜ್ಞಾನವನ್ನು ಒಪ್ಪೋಣ, ನಂಬಿಕೆಗಳನ್ನು ಉಳಿಸೋಣ. ಹಾಗೇನೆ ಆದಿತ್ಯ ಮಿಷನ್ ಯಶಸ್ವಿ ಆಗಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ